ಎಲ್ಲರಿಗೂ ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಬಸವಣ್ಣನವರ ಶರಣ ಸಂಸ್ಕೃತಿ ರಚನೆಯಾಗದಿದ್ದರೆ ಶೈವ ಸಂಸ್ಕೃತಿಗೆ ತಲೆ ತಗ್ಗಿಸಬೇಕಿತ್ತು. ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕ ರಾಜೇಂದ್ರ ಪ್ರಸಾದ್ ಹೇಳಿದ್ದಾರೆ. ಅರಸೀಕೆರೆ ತಾಲೂಕಿನ ಕಮ್ಮತ್ತಹಳ್ಳಿಯಲ್ಲಿ ದಿನಾಂಕ 12/5/2025 ಸೋಮವಾರದಂದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ 892ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಬೀಜ ನಿಗಮದ ಮಾಜಿ ನಿರ್ದೇಶಕರಾದ ರಾಜೇಂದ್ರ ಪ್ರಸಾದ್ ಮಾತನಾಡಿ, ನಾವು ನೀವುಗಳು ಶರಣ ಸಂಸ್ಕೃತಿ ಇಲ್ಲದಿದ್ದರೆ ಶೈವ ಸಂಸ್ಕೃತಿ ಆಹುತಿಗೆ ಒಳಗಾಗಬೇಕಿತ್ತು. ನಮ್ಮ ಬಸವಣ್ಣನವರು ನಮಗೆ ಒಂದು ಮಾದರಿಯಾಗಿ ಇಡೀ ದೇಶಕ್ಕೆ ಶರಣ ಸ್ವತಂತ್ರ ನೀಡುವುದರ ಮೂಲಕ ಜಗಜ್ಯೋತಿಯಾಗಿ ಇಡೀ ಜಗತ್ತೇ ಕೊಂಡಾಡುವಂತೆ ಸಾಂಸ್ಕೃತಿಕ ನಾಯಕರಾಗಿ ವಿಶ್ವಮಾನವರಾಗಿದ್ದಾರೆ. ಇನ್ನು ಇದೀಗ ನಮ್ಮ ಸಮಾಜದ ಯುವ ಪೀಳಿಗೆ ಹಾದಿ ತಪ್ಪುತ್ತಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬಗಳಿಗೆ ನಾವೇ ಮಾದರಿಯಾಗಬೇಕು. ನಮ್ಮ ಸಮಾಜವನ್ನು ಅರಿತುಕೊಂಡು ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದಕ್ಕೆ ಬಸವಣ್ಣನವರಂತೆ ನಾವು ಸಹ ಸಮಾಜಕ್ಕೆ ಜನತೆಗೆ ಒಳ್ಳೆಯ ನಡೆ ನುಡಿಗಳನ್ನು ನೀಡಲು ಶ್ರೀಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಹೆಮ್ಮೆಯ ಸಂಗತಿ. ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಇಂತಹ ವೇದಿಕೆಗಳಿಂದ ನಮಗೆ ಸಾಧ್ಯ. ಬಸವಣ್ಣನವರು ನಮ್ಮಲ್ಲಿ ಜನಿಸದಿದ್ದರೆ ನಾವು ನೀವುಗಳು ಶೈವ ಸಂಸ್ಕೃತಿಯ ಆಹುತಿಗೆ ಒಳಗಾಗಬೇಕಿತ್ತು. ಆದ್ದರಿಂದ ಬಸವಣ್ಣನವರ ಸಮಾಜದ ಪ್ರಜ್ಞೆಯಿಂದ ಶರಣ ಸಂಸ್ಕೃತಿ ತಲೆ ಎತ್ತಿ ನಮಗೆಲ್ಲ ಜೀವನವನ್ನು ನೀಡಿದೆ ಎಂದು ಹೇಳಿದರು. ಕಮ್ಮತ್ತಹಳ್ಳಿ ಹಾಗೂ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಸವಣ್ಣನವರು ಬೋಧನೆ ಮಾಡಿರುವುದು ಕೃಷಿಕರಿಗೆ ಹೊರತು ವಿದ್ವಾಂಸರಿಗೆ ಅಲ್ಲ. ಬಸವಣ್ಣನವರ ವಿಚಾರಧಾರೆಗಳು ಮಾನವ ಕುಲಕ್ಕೆ ಒಂದು ಆದರ್ಶ. ನಮ್ಮ ಹೆಜ್ಜೆ ಇತಿಹಾಸವಾಗಿ ಉಳಿಯಬೇಕಾದರೆ ನಮ್ಮ ನಡೆ ನುಡಿಗಳು ಉಳಿದವರಿಗೆ ಮಾದರಿಯಾಗಿರಬೇಕು. ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದೇ ಜಾತಿ ಒಂದೇ ಕುಟುಂಬದಂತೆ ಬದುಕಬೇಕು. ಬಸವಣ್ಣ ಕೇವಲ ಒಂದೇ ಜಾತಿಗೆ ಸೀಮಿತವಾಗದೆ ಇಡೀ ಸರ್ವ ಜನಾಂಗದವರನ್ನು ಒಂದುಗೂಡಿಸಿ ವಿಶ್ವಕ್ಕೆ ಮಾದರಿಯಾಗಿದ್ದರು. ಆದ್ದರಿಂದಲೇ ಅವರ ಆದರ್ಶಗಳಿಗೆ ತಲೆಬಾಗಿ ಇಂದು ಇಡೀ ವಿಶ್ವವೇ ಅವರ ಜಯಂತಿಯನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡುತ್ತಿದೆ ಎಂದು ಹೇಳಿದರು. ಹಿರೇಕೊಗಲೂರಿನ ಜಾನಪದ ಚಿಂತಕರಾದ ಶರಣಪ್ಪ ಮಾತನಾಡಿ, ಇಷ್ಟಲಿಂಗ ಹೊರತುಪಡಿಸಿದರೆ ಯಾವುದೇ ಲಿಂಗವನ್ನು ಪೂಜಿಸಬಾರದು. ಬ್ರಾಹ್ಮಣ ಪುರೋಹಿತ್ಯವನ್ನು ವಿರೋಧಿಸುತ್ತಾ ಬಂದಿದ್ದರು. ಸ್ತ್ರೀ ಸ್ವತಂತ್ರವನ್ನು ಮೊದಲ ಬಾರಿಗೆ ನೀಡಿದಂತವರು ಬಸವಣ್ಣನವರು. ಅವರು ಇಡೀ ವಿಶ್ವಕ್ಕೆ ಮಾದರಿ. ಆದ್ದರಿಂದಲೇ ಅವರನ್ನ ಹಾಗೂ ಅವರ ಸಿದ್ಧಾಂತಗಳನ್ನು ವಿದೇಶದಲ್ಲಿ ಪೂಜಿಸುತ್ತಿದ್ದಾರೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ PV ಕೆಂಚನಗೌಡ ಮಾತನಾಡಿ, ಶೈವರು ದಬ್ಬಾಳಿಕೆಯಿಂದ ನಮ್ಮನ್ನು ಶೋಷಣೆ ಮಾಡುತ್ತಿದ್ದರು. ಆದ್ದರಿಂದ ಬಸವಣ್ಣನವರು ಬೇಸತ್ತು ಅವರವರ ಕಾಯಕ ಅವರಿಗೆ ಮೇಲು ಎನ್ನುವ ನಿಟ್ಟಿನಲ್ಲಿ ಎಲ್ಲಾ ಸಮಾಜದವರನ್ನು ಒಟ್ಟುಗೂಡಿಸಿ ಅಂದೇ ಬಸವ ಧರ್ಮದ ಮೂಲಕ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿದರು. ಅಲ್ಲದೆ ಅಂದು ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಸ್ವತಂತ್ರದ ಬಗ್ಗೆ ಆದರ್ಶ ತತ್ವಗಳ ಬಗ್ಗೆ ಅರಿವು ಮೂಡಿಸಿದ್ದರು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣನವರ ಆದರ್ಶಗಳನ್ನು ಮೂಡಿಸುವ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಮ್ಮತ್ತಹಳ್ಳಿ ಹಾಗೂ ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಜಗಜ್ಯೋತಿ ಬಸವಣ್ಣನವರ ಮೂರ್ತಿಯನ್ನು ಹೊತ್ತ ಎತ್ತಿನ ಬಂಡಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪುಣಗಬಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ B ವೀರಬಸಪ್ಪ, ಮುಖಂಡರಾದ ಮುರುಗೇಶ್, ಅಶೋಕ್, ಉಮ್ಮಣ್ಣ, ಬಸವಲಿಂಗಪ್ಪ, ನಿರಂಜನ್, ಬಸವ ಬಳಗ ಭಜನಾ ಸಂಘದ ಸದಸ್ಯರು, ಗ್ರಾಮಸ್ಥರು ಹಾಗೂ ಸದ್ಭಕ್ತ ಮಂಡಳಿಯವರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಸವಣ್ಣವರು ಇದನ್ನೇ ಕಲಿಸಿತ್ತು. ಹಾಗಾಗಿ ಇಡೀ ವಿಶ್ವದಲ್ಲಿ ಒಬ್ಬ ಜಗದ್ಗುರು, ಜಗಜ್ಯೋತಿ, ವಿಶ್ವಗುರು ಅಂತೇಳಿ ಹೆಸರನ್ನ ಪಡ್ಕೊಂಡಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಬಸವಣ್ಣವರು ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾದಂತ ವಿಚಾರ. ಬೇರೆಯವರೆಲ್ಲರೂ ಕೂಡ ಗುರುತನ್ನ ಬಿಟ್ಟು ಕೆಳಗಡೆ ಬೀಳುತ್ತದೆಯೋ ಹಾಗೆ
ಜಗತ್ತಿನಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯ ತನ್ನ ಗುರುತನ್ನ ಬಿಟ್ಟು ಹೋದಾಗ ಮಾತ್ರ ಈ ಜೀವನ ಬಂದದ್ದು ಸಾರ್ಥಕ ಆಗುವಂತಹದ್ದು. ರೀತಿಯಾಗಿ ಆಚರಣೆ ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಕರ್ನಾಟಕದ ಗಾಂಧಿ ಅಂತೇಳಿ ಹೆಸರನ್ನ ಪಡೆದಂತ ಅರ್ಡೇಕರ್ ಮಂಜಪ್ಪನವರು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಸೇರ್ಕೊಂಡು ಅಕ್ಷಯ ತೃತೀಯ ದಿವಸ ಬಸವಣ್ಣನವರ ಜನನ ಆಗಿರೋದು. ಹಾಗಾಗಿ ಅಕ್ಷಯ ತೃತೀಯ ದಿವಸ ಬಸವ ಜಯಂತಿಯನ್ನ ಏನು ಧರ್ಮಗುರು ಅಂತ ನಾವೇನು ಮುಂದೆ ಫೋಟೋ ಇಟ್ಟಿದೀವಲ್ಲ, ಅವರ ಜಯಂತಿಯನ್ನು ಈ ರೀತಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ 1913ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋದೇ ಬಹಳ ಹೆಮ್ಮೆ ವಿಚಾರ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷ ಅಕ್ಷಯ ತೃತೀಯ ಬಂತು ಅಂತಂದರೆ ಇಡೀ ನಾಡಿನಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಒಂದು ಸಂಭ್ರಮದ ವಾತಾವರಣ ಇರುತ್ತೆ. ಅವತ್ತೇ ಬಸವ ಜಯಂತಿ ಕಾರ್ಯಕ್ರಮವೂ ಇರುತ್ತೆ. ಬಹುತೇಕ ಈ ರಾಷ್ಟ್ರ ಅಥವಾ ಈ ಜಗತ್ತು ಕಂಡಂಥ ಒಬ್ಬ ಅಪರೂಪದ ಸಾಮಾಜಿಕ ನ್ಯಾಯದ ಹರಿಕಾರ ಧರ್ಮಗುರು ಬಸವಣ್ಣನವರು. ಇಂಥ ಬಸವಣ್ಣನವರ ಜಯಂತಿಯನ್ನು ನಾಡಿನಾದ್ಯಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಈ ಸರಿ ಮಾಡ್ತಾ ಇರ್ತಕ್ಕಂಥದ್ದು 892ನೇ ಜಯಂತಿ. 892 ವರ್ಷಗಳಿಂದ ಈ ನಿರಂತರವಾಗಿರ್ತಕ್ಕಂಥ ಜಯಂತಿ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಇರುವಂತಹದ್ದು. ತಪ್ಪು ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಂತೆಂಥ ಮಹಾತ್ಮರು ಕೂಡ ತಪ್ಪು ಮಾಡಿದ್ದಾರೆ. ಆ ತಪ್ಪುಗಳನ್ನ ತಿದ್ದಿ ಬದುಕನ್ನ ಕಟ್ಟಿಕೊಳ್ತಕ್ಕಂತ ಸನ್ನಿವೇಶ ಯಾವಾಗ ಸಿಗುತ್ತೆ ಅಂದ್ರೆ ಇಂತಹ ವೇದಿಕೆಗಳ ಮೂಲಕ ಸಿಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇನ್ನು ಶ್ರೀ ಬಸವೇಶ್ವರರ ಇಂದಿನ ಏನು ನಾವು ಜಗಜ್ಯೋತಿ ಬಸವೇಶ್ವರ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಬಸವ ಜಯಂತಿ ಅಂದ್ರೆ ಎತ್ತುಗಳು ಮೆರವಣಿಗೆ ಮಾಡಿದೆ ಬಸವ ಜಯಂತಿ. ಇದು ಲಿಂಗಾಯತರಿಗೆ ಮಾತ್ರ ಸೀಮಿತವಾದದ್ದು ಅಂತಕ್ಕಂಥ ಭಾವನೆ ಇತ್ತು. ಆದರೆ ಬಸವಣ್ಣನವರ ತತ್ವಾದರ್ಶಗಳನ್ನ, ವಚನದಲ್ಲಿರ್ತಕ್ಕಂಥ ಸಾರವನ್ನ ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯನಿಗೆ ತಿಳಿಸುವ ಮೂಲಕ, ಯುವ ಪೀಳಿಗೆಯನ್ನು ಎಚ್ಚರಿಸುವ ಮೂಲಕ ಸಮಾಜದಲ್ಲಿ ಸರಿ ಮಾರ್ಗಕ್ಕೆ ತರುವಂತಹ ಇಂಥ ಮಹತ್ಕಾರ ಮಾಡಿದಾಗ ಮಹಾನ್ ನಾಯಕನ ಈ ಶರಣ ಸಂಸ್ಕೃತಿಯನ್ನ ತಂದಂತ ಮಹಾನ್ ದೊರೆಯನ್ನ ಇವತ್ತು ನೆನೆದರೆ ಅವರ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಸಾರ್ಥಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವಣ್ಣವ್ರ ವಚನಗಳು ಹೇಳೋದು 900 ವರ್ಷ ಆದ್ರೂ ಕೂಡ ವಚನಗಳು ಹೇಳಿ ನಮ್ಮ ನಾಲಿಗೆ ಸೌದೋಗಿದ್ದಾವೆ ವಿನಃ ಆಚರಣೆಗೆ ಬಂದಿಲ್ಲ. ಇದನ್ನ ಸ್ವಲ್ಪ ನೆನಪು ಮಾಡಿಕೊಂಡ ಖೇದ ಆಗುತ್ತೆ ಅಲ್ವೇ? ಹೊರದೇಶದವರು ಆರಾಧಿಸ್ತಾ ಇದ್ದಾರೆ. ಹೊರದೇಶದವರು, ನಾವು ಇಲ್ಲಿಯವರೇ ಕರ್ನಾಟಕ ರಾಜ್ಯದವರೇ ಅದನ್ನು ಅನುಸರಿಸೋದ್ರಲ್ಲಿ ಬಹಳ ಹಿಂದದಿವಿ ಅಂತ ನನ್ನ ಅನಿಸಿಕೆ. ಆ ದೃಷ್ಟಿಯಿಂದ ಕೇವಲ 62 ವರ್ಷಗಳಲ್ಲಿ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಮಹಾನ್ ಸಾಧಕ ಯಾರಾದ್ರೂ ಇದ್ರೆ ಅದು ಜಗಜ್ಯೋತಿ ಬಸವಣ್ಣ. ಮುಂಚೆ ಒಂದೊಂದು ಪಂಥಕ್ಕೆ ಸೀಮಿತವಾಗಿ ಸೇವೆ ಮಾಡಿರ್ತಕ್ಕಂಥವ್ರು ಇದಾರಿಲ್ಲ ಅಂತಲ್ಲ, ಆದ್ರೆ ಎಲ್ಲ ವರ್ಗ ವರ್ಣ ಎಲ್ಲ ಜನಾಂಗ ಪ್ರಾಣಿಗಳಿಗೂ ಕೂಡ ದಯೆಯನ್ನು ತೋರಿಸಿದಂಥವ್ರು ಬಸವಣ್ಣ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅವರು ವಿಜಯನಗರ ರಾಜ್ಯದ ಪ್ರಧಾನಮಂತ್ರಿ ಆಗ್ತಾರೆ. ಬಲದೇವ ಮಂತ್ರಿ ನಂತರ ಅವರೇ ನೀತಿ ಸಂಹಿತೆ, ಆಸೆಯೇ ದುಃಖಕ್ಕೆ ಮೂಲ. ಕ್ರೈಸ್ತ ಧರ್ಮಕ್ಕೆ ಬಂದ್ರು, ಯಾರಾದ್ರೂ ಒಂದು ಕೆನ್ನೆ ಕೊಡಿದ್ರೆ ಪ್ರತಿರೋಧ ಮಾಡಬೇಡ, ಇನ್ನೊಂದು ಕೆನ್ನೆ ಕೊಡು ಅಂತ ಬಂತು. ಜೈನ ಧರ್ಮವನ್ನು ನೋಡಿದ್ರು, ಅಲ್ಲಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಬಂತು. ಈ ಧರ್ಮಕ್ಕೆ ಬಂದಾಗ ಸಕಲ ಜೀವರಾಶಿಗಳಿಗೂ ಲೇಸನೆ ಬಯಸುವ ಅಂತಕ್ಕಂಥ ಉದಾತ್ತ ಆಲೋಚನೆಗಳನ್ನು ಇಟ್ಕೊಂಡು ವರ್ಗ ವರ್ಣ ಜಾತಿ ಎಲ್ಲದನ್ನು ಮೀರಿ ಎಲ್ಲರೂ ಸಮಾನರು ಅಂತ ಸಾರಿದಂತ ಬಸವಣ್ಣ ಅವರನ್ನ ನೆನಪು ಮಾಡ್ಕೊಂತಕ್ಕಂಥವ್ರು ಮೊದಲ ಬಾರಿಗೆ ಹೆಣ್ಣು ಮಕ್ಕಳು. ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಬಸವಣ್ಣಗಿಂತ ಮುಂಚೆ ಯಾರೂ ಇಲ್ಲ. ಸ್ತ್ರೀ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅವರು
ಅಲ್ವಾ? ಈಗಲೂ ಕೂಡ ನಮ್ಮಲ್ಲ ಮಡಿ ಮೈಲಿಗೆ ಇದೆ. ನೀವು ಮೆನ್ಸಸ್ ಆಗ್ತಿರಲ್ಲ, ಅದ ಹೊರಗಿರ್ತಿರಲ್ಲ. ಈ ಪದ್ಧತಿಯನ್ನು ಹೊರದೂಡಿದವನು ಬಸವಣ್ಣ. ಮುಟ್ಟು ಮುಟ್ಟು ಎಂಬಿರಿ, ಮುಟ್ಟು ಕೆಟ್ಟದ್ದೆಂಬಿರಿ, ಮುಟ್ಟು ನಿಂತಲ್ಲದೆ ನೀವು ಹುಟ್ಟಿ ಬಂದಿರಿ. ನಿಂತ ಮೇಲೆ ಅಂತ ನಾವು ಹುಟ್ಟಿ ಬಂದಿರೋದು. ಅದಾಗದೆ ಹೋದ್ರೆ ಜಗತ್ತೇ ಸೃಷ್ಟಿ ಆಗಲ್ಲ. ಅದನ್ನ ಆ ಮೌಢ್ಯತೆಯನ್ನು ಒಡೆದಾಕಿ, ಇದು ಎಲ್ಲರೂ ಹೇಳಿದಂತೆ ವಿಶ್ವಗುರು, ವಿಶ್ವಕ್ಕೆ ಗುರುಗಳು ಮತ್ತು ಜಗಜ್ಯೋತಿ ಅಂತೇಳಿ ಒಂದು ಜಗತ್ತನ್ನೇ ಬೆಳಗ್ತಕ್ಕಂಥ ಜಗಜ್ಯೋತಿ ಬಸವಣ್ಣವ್ರು ಅಂತಂದೇಳಿ ಹಂಚ್ಕೊಂಡಿದ್ದಾರೆ. ಅವರನ್ನ ನಾವು ಇವತ್ತೊಂದು ಪ್ರತಿ ವರ್ಷ ಬಸವ ಜಯಂತಿ ಅಂತೇಳಿ ಅವರ ಒಂದು ನೆನಪು ಮಾಡ್ಕೊಂತ ಅವರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಶರಣರಾಗಿ ಬದುಕಿದ್ದಾರೆ. ಅವರಲ್ಲಿ ಯಾವುದೇ ಜಾತಿ ಭೇದ ಹೆಣ್ಣು ಗಂಡು ಇಲ್ಲಂತ ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥ ಒಂದು ಅವತ್ತಿನ ಕಷ್ಟ ಕಾಲದಲ್ಲಿ, ಇವತ್ತಿನ ದಿನಮಾನಗಳಲ್ಲೆಲ್ಲ ಒಂದು ದಬ್ಬಾಳಿಕೆ ದೌರ್ಜನ್ಯ ಇರ್ತಕ್ಕಂಥ ಕಾಲದಲ್ಲಿ ಎಲ್ಲ ಸಮಾಜದ ಶರಣರನ್ನು ಒಂದು ವೇದಿಕೆಗೆ ತಂದು ಹರಿಜನ ಇರ್ಬೋದು, ಮತ್ತೆ ಬೋವಿ ಜನ ಇರ್ಬೋದು, ಇನ್ನು ಅನೇಕ ಚೆಲುವಾದಿ ಇರ್ಬೋದು, ಬಹಳ ಜನ ಒಂದು ಶರಣರನ್ನ ಒಂದೇ ವೇದಿಕೆಯಲ್ಲಿ ನಾವೆಲ್ಲ ಸಮಾನರು ಅಂತೇಳಿ ಕರ್ಕೊಂಡು 12ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಒಂದು ವಚನ ಸಾಹಿತ್ಯದ ಜೊತೆಗೆ ಸಮಾನತೆಯನ್ನ ಸಾರಿ ಹೆಣ್ಣಿಗೂ ಒಂದು ಸಮಾನತೆಯನ್ನು ಅವತ್ತಿನ ಕಾಲದಲ್ಲೇ, ಇವತ್ತು ಹೇಳ್ಬೇಕಂದ್ರೆ ಈಗೊಂದು ಹೆಣ್ಣು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರ್ತಕ್ಕಂಥ ಕಾಲ ಇವತ್ತು. ಆದ್ರೆ ಅವತ್ತೇ ಅವರು ಹೆಣ್ಣಿಗೆ ಸಮಾನತೆಯನ್ನ ಕೊಡ್ತಕ್ಕಂಥ ಒಂದು ಬಸವಣ್ಣವ್ರನ್ನ ಕೈಲಾಸ ಅಂತ ಹೇಳಿದ್ರು. ಅಂದ್ರೆ ನಾವು ಅವರು ಏನೇ ಮಾಡಿದ್ರು ದೈನಂದಿನ ನಮ್ಗೆ ಯಾರೇ ಯಾವುದೇ ಮಾಡಲಿ, ಒಕ್ಕಲ್ತನ ಮಾಡ್ತಾ ಇರ್ಲಿ, ಒಂದು ಡ್ರೈವರ್ ಕೆಲಸ ಮಾಡ್ತಾ ಇರ್ಲಿ, ಕೂಲಿ ಕೆಲಸ ಮಾಡ್ತಾ ಇರ್ಲಿ, ಏನೇ ಒಂದು ಕೆಲಸ, ದನ ಕಾಯ್ತಾ ಇರ್ಲಿ, ಯಾವುದೇ ಮಾಡ್ತಾ ಇರ್ಲಿ, ಅದು ಕಾಯಕವನ್ನ ಕೀಳದಾಗಿ ಕಾಣದೆ ಆ ಕಾಯಕವನ್ನ ನಾವು ಕಾಯಕವಾಗಿ ಮಾಡಿ ನಾವು ಕಾಯಕದಿಂದ ಕೈಲಾಸವನ್ನ ಕಂಡು ಕಾಯಕ ಆರೋಗ್ಯ ದೃಷ್ಟಿಗೆ ಯಾವುದೇ ಡಾಕ್ಟರ್ ಹತ್ರ ಹೋಗಿ ವಾಕ್ ಮಾಡು ಅಂತ ಹೇಳ್ತಾರೆ. ವಾಕ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಯಾಕಂದ್ರೆ ಎಷ್ಟೇ ದೂರ 3 ಕಿಲೋಮೀಟರ್ ಇದ್ರು ಹೊಲಕ್ಕೆ ನೇಗಿಲಿ ಹೊತ್ಕೊಂಡು ಬೆಸೆ ಹೊಡ್ಕೊಂಡು ಹೋಗ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಯಾವ ಕಾಯಿಲೆ ಬರ್ತಾ ಇರ್ಲಿಲ್ಲ, ಯಾವ ಗುಡುಗಿನೂ ಬೇಕಾಗಿರ್ಲಿಲ್ಲ. ನಮ್ಮ ಯಜಮಾನ್ರು ತಲೆನೋಯ್ತೈತೆ ಅಂದ್ರೆ ಅದಕ್ಕೇನೋ ಒಂದು ಕಷಾಯ ಕೊಡೋರು, ಇನ್ನೊಂದೇನಾಗೈತೆ ಅಂದ್ರೆ ಅದಕ್ಕೊಂದು ಮದ್ದಾರ್ದ